ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವೆಲ್ಲರೂ ಒಂದು ಬಹಳ ಮುಖ್ಯವಾದ ಟಾಪಿಕ್ ಬಗ್ಗೆ. ಹೌದು, ಇದು ನಮ್ಮ ದಿನನಿತ್ಯದ ಜೀವನಕ್ಕೆ ತುಂಬಾನೇ ಹತ್ತಿರವಾದ ವಿಷಯ. ಎಕ್ಸಾಕ್ಟ್ಲಿ. 14 ವರ್ಷ. ಆಮ್, ಒಬ್ಬ ವ್ಯಕ್ತಿ ಭವಿಷ್ಯದಲ್ಲಿ ಹೇಗೆ ವಾಹನ ಓಡಿಸ್ತಾನೆ, ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಿಲ್ತಾನೋ ಇಲ್ವೋ, ಅಥವಾ ರಸ್ತೆ ಅಪಘಾತದಲ್ಲಿ ಸಿಲುಕುಕೊಳ್ಳುವ ಸಾಧ್ಯತೆ ಇದೆಯೋ ಇಲ್ವೋ ಅನ್ನೋದು ಕೂಡ. ಕರೆಕ್ಟ್. ಇದೆಲ್ಲ ಅವನು ಡ್ರೈವಿಂಗ್ ಕಲಿಯೋಕೆ ಮುಂಚೆನೇ ಡಿಸೈಡ್ ಆಗಿರುತ್ತೆ. ಅಂದ್ರೆ ಅವನಿಗೆ ಕೇವಲ 14 ವರ್ಷ ಇರುವಾಗ್ಲೇ ಅವನ ಭವಿಷ್ಯದ ಡ್ರೈವಿಂಗ್ ಸ್ಟೈಲ್ ಕಂಪ್ಲೀಟಾಗಿ ಫಿಕ್ಸ್ ಆಗೋಗಿರುತ್ತೆ. ಕೇಳೋಕೊಂಥರ ವಿಚಿತ್ರ ಅನ್ಸಬಹುದು, ಆದ್ರೆ ಇದು 100ಕ್ಕೆ 100 ಸತ್ಯ ಗೊತ್ತಾ? ನಾವು ನಾರ್ಮಲ್ ಆಗಿ ರಸ್ತೆ ಸುರಕ್ಷತೆ ಅಥವಾ ರೋಡ್ ಸೇಫ್ಟಿ ಅಂದ ತಕ್ಷಣ ಪೊಲೀಸ್, ಫೈನ್, ರೂಲ್ಸು ಅಥವಾ ದೊಡ್ಡ ದೊಡ್ಡ ಸರ್ಕಾರಿ ಕ್ಯಾಂಪೇನ್ಗಳ ಬಗ್ಗೆನೇ ಯೋಚಿಸ್ತೀವಲ್ವಾ? ಹೌದು. ಆದ್ರೆ ನಾವಿಂದು ಸೈಯದ್ ಅಬ್ದುಲ್ ಹಕೀಂ ಅವರು ಬರ್ದಿರೋ ಹರ್ ಘರ್ ಸೆ ಏಕ್ ಸೈನಿಕ್ ಅನ್ನೋ ಪುಸ್ತಕ, ಅದಲ್ಲೂ ಮುಖ್ಯವಾಗಿ 7ನೇ ಅಧ್ಯಾಯ. 14ರ ವಯಸ್ಸಿನಲ್ಲಿ ಮುಚ್ಚುವ ಕಿಟಕಿ ಅಂದ್ರೆ ದ ವಿಂಡೋ ದಟ್ ಕ್ಲೋಸಸ್ ಅಟ್ 14. ಎಕ್ಸಾಕ್ಟ್ಲಿ. ಈ ಚಾಪ್ಟರ್ ಕಡೆ ಮಾತ್ರ ಗಮನ ಹರಿಸಿದ್ರೆ ನಾವೆಲ್ಲ ರೋಡ್ ಸೇಫ್ಟಿ ಬಗ್ಗೆ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ತಪ್ಪು ದಾರಿಯಲ್ಲಿ ಯೋಚಿಸ್ತಾ ಇದೀವಿ ಅಂತ ಅನ್ಸುತ್ತೆ. ಖಂಡಿತ. ಇದು ಕೇವಲ ಡ್ರೈವಿಂಗ್ ಬಗ್ಗೆ ಪಾಠ ಮಾಡೋ ಪುಸ್ತಕ ಅಲ್ಲ. ಇಂದಿನ ನಮ್ಮ ಮಿಷನ್ ಏನಂದ್ರೆ ಕೇವಲ ಈ ಒಂದೇ ಅಧ್ಯಾಯದಲ್ಲಿ ಅಡಗಿರೋ ಮೂಲಭೂತ ಸತ್ಯಗಳನ್ನ ಬಿಡಿಸಿ ನೋಡೋದು. ಮಕ್ಕಳ ಮೆದುಳು ಹೇಗೆ ರಸ್ತೆ ಅಪಘಾತಗಳನ್ನ ತಡೆಯೋ ಅತಿದೊಡ್ಡ ಅಸ್ತ್ರ ಆಗಬಲ್ಲದು ಅಂತ. ಹೌದು, ಯಾಕಂದ್ರೆ ಈ ಅಧ್ಯಾಯದಲ್ಲಿ ಮನುಷ್ಯನ ನಡವಳಿಕೆ ಮತ್ತೆ ನಮ್ಮ ಅಭ್ಯಾಸಗಳು ಎಲ್ಲಿ ಹೇಗೆ ರೂಪುಗೊಳ್ಳುತ್ತವೆ ಅನ್ನೋ ನ್ಯೂರೋಸೈನ್ಸ್ ಅಥವಾ ನರವಿಜ್ಞಾನದ ಸತ್ಯ ಅಡಗಿದೆ. ಇದು ಒಂಥರ ಒದ್ದೆ ಸಿಮೆಂಟ್ ಇದ್ದ ಹಾಗೆ ಅಲ್ವಾ? ಎಕ್ಸಾಕ್ಟ್ಲಿ, ಪರ್ಫೆಕ್ಟ್ ಹೋಲಿಕೆ ಇದು. ಆ ಒದ್ದೆ ಸಿಮೆಂಟ್ ಮೇಲೆ 14 ವರ್ಷದೊಳಗೆ ಏನೇ ಬಿದ್ರೂ ಅದು ಶಾಶ್ವತವಾದ ಅಚ್ಚಾಗಿ ಉಳಿದುಬಿಡುತ್ತೆ. ಸಿಮೆಂಟ್ ಗಟ್ಟಿಯಾದ್ಮೇಲೆ ಅದರ ಮೇಲಿರೋ ಗೀರುಗಳನ್ನ ಅಳಿಸೋದು ಅಸಾಧ್ಯ. ಹೌದು, ರೋಡ್ ಸೇಫ್ಟಿ ವಿಚಾರದಲ್ಲೂ ಇದು 100ಕ್ಕೆ 100 ಆಕ್ಚುಲಿ ಸತ್ಯ. ನರವಿಜ್ಞಾನದ ಭಾಷೆಯಲ್ಲಿ ಇದನ್ನ ನಾವು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರಿತೀವಿ. ಓಕೆ. ಅಂದ್ರೆ ಅದು ಸೈಂಟಿಫಿಕ್ ಆಗಿ ಹೇಗೆ ಕೆಲಸ ಮಾಡುತ್ತೆ? ಮೆದುಳಿನಲ್ಲಿ ಆಕ್ಚುಲಿ ಏನಾಗುತ್ತೆ ಅಂತ ನೋಡಿ. ಮಗುವಿನ ಮೆದುಳು ಹುಟ್ಟಿದಾಗ ಒಂದು ದಟ್ಟವಾದ ಕಾಡು ಇದ್ದ ಹಾಗೆ ಇರುತ್ತೆ. ಅಲ್ಲಿ ಯಾವುದೇ ನಿರ್ದಿಷ್ಟವಾದ ರಸ್ತೆಗಳು ಇರಲ್ಲ, ಬದಲಾಗಿ ಸಾವಿರಾರು ಚಿಕ್ಕ ಚಿಕ್ಕ ದಾರಿಗಳಿರುತ್ತಷ್ಟೆ. ಮಗು ಪ್ರತಿದಿನ ತನ್ನ ಸುತ್ತಮುತ್ತ ನೋಡುವ, ಮಾಡುವ ಅಭ್ಯಾಸಗಳು ಆ ದಾರಿಗಳ ಮೇಲೆ ಓಡಾಡದ ಹಾಗೆ. ಓಹೋ, ಅಂದ್ರೆ ರಿಪೀಟ್ ಆದಷ್ಟು ಆ ದಾರಿ ಕ್ಲಿಯರ್ ಆಗುತ್ತಾ? ಕರೆಕ್ಟ್. 14 ವರ್ಷದ ಹೊತ್ತಿಗೆ ಮೆದುಳು ಒಂದು ಅದ್ಭುತವಾದ ಕೆಲಸ ಮಾಡುತ್ತೆ. ಯಾವ ದಾರಿಗಳನ್ನ ಮಗು ದಿನಾ ಬಳಸ್ತಾ ಇದೆಯೋ ಅದಕ್ಕೆ ಡಾಂಬರ್ ಹಾಕಿ ಪರ್ಮನೆಂಟ್ ರಸ್ತೆ ಮಾಡಿಬಿಡುತ್ತೆ. ವಾವ್. ಮತ್ತೆ ಬಳಸ್ದೇ ಇರೋ ದಾರಿಗಳು, ಯಾವ ದಾರಿಗಳನ್ನ ಬಳಸ್ತಾ ಇಲ್ಲವೋ ಅವುಗಳನ್ನ ಕಂಪ್ಲೀಟ್ ಆಗಿ ಮುಚ್ಚಿಬಿಡುತ್ತೆ. ಇದಕ್ಕೆ ಸೈಂಟಿಫಿಕ್ ಆಗಿ ಸಿನಾಪ್ಟಿಕ್ ಪ್ರೂನಿಂಗ್ ಅಂತಾರೆ. ಅಂದ್ರೆ ಮೆದುಳು ತನ್ನಷ್ಟಕ್ಕೆ ತಾನೇ ಒಂದು ಫಿಲ್ಟರ್ ಹಾಕೊಳ್ಳುತ್ತೆ ಅಂತಾಯ್ತು. ಹೌದು, ಲೇಖಕರು ಇದೇ ವಿಚಾರನ ಪುಸ್ತಕದಲ್ಲಿ ಒಂದು ಹಳೆಯ ನಾಣ್ಣುಡಿ ಮೂಲಕ ಹೇಳ್ತಾರೆ. ನಾಯಿಯ ಬಾಲನ ಪೈಪ್ನಲ್ಲಿಟ್ಟ ಹಾಗೆ ಅಂತೆ. ನಾಯಿಯ ಬಾಲನ 14 ವರ್ಷಗಳ ಕಾಲ ಪೈಪ್ನಲ್ಲಿಟ್ರೂ ಪೈಪ್ ತೆಗೆದ ತಕ್ಷಣ ಬಾಲ ಮತ್ತೆ ಡೊಂಕಾಗುತ್ತೆ ಅಂತ. ಎಕ್ಸಾಕ್ಟ್ಲಿ. ಯಾಕಂದ್ರೆ ಆ ನಾಯಿಯ ಬಾಲದ ರಚನೆ ಪೈಪ್ನ ಆಕಾರಕ್ಕೆ ಹೇಗೆ ಹೊಂದಿಕೊಳ್ತದೋ ಅದೇ ರೀತಿ ಮಗುವಿನ ಮೆದುಳಿನ ನ್ಯೂರಾನ್ಗಳು ಅಂದ್ರೆ ನರಕೋಶಗಳು 14 ವರ್ಷದವರೆಗೆ ತಾವು ನೋಡುವ ದೈನಂದಿನ ಅಭ್ಯಾಸಗಳಿಗೆ ತಕ್ಕಂತೆ ವೈರಿಂಗ್ ಮಾಡ್ಕೊಳ್ತವೆ ಅಲ್ವಾ? ಕರೆಕ್ಟ್. ಆ ವಯಸ್ಸು ದಾಟಿದ ಮೇಲೆ ಆ ವ್ಯವಸ್ಥೆ ಕಠಿಣವಾಗುತ್ತೆ, ಆ ಒದ್ದೆ ಸಿಮೆಂಟ್ ಗಟ್ಟಿಯಾಗುತ್ತೆ. ಹಾಗಾದ್ರೆ ನನಗಿಲ್ಲೊಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಹೇಳಿ. ನಾವೀಗ ವಯಸ್ಕರಿಗಾಗಿ ಮಾಡ್ತಾ ಇರೋ ರೋಡ್ ಸೇಫ್ಟಿ ಕ್ಯಾಂಪೇನ್ಗಳು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹಾಕುವ ಆ ಬೋರ್ಡ್ಗಳು, ಹೌದು, ಈ ದೊಡ್ಡ ದೊಡ್ಡ ಟ್ರಾಫಿಕ್ ಫೈನ್ಗಳು, ಇವೆಲ್ಲ ಏನು? ಪೈಪ್ನಿಂದ ಹೊರಬಂದಿರೋ ನಾಯಿಯ ಬಾಲನ ಸ್ಟ್ರೇಟ್ ಮಾಡೋಕೆ ಮಾಡ್ತಾ ಇರೋ ವ್ಯರ್ಥ ಪ್ರಯತ್ನನ? ತುಂಬಾ ಜನ ಕೇಳೋ ಪ್ರಶ್ನೆನೇ ಇದು. ಅಂದ್ರೆ ಇವುಗಳಿಂದ ಶಾಶ್ವತವಾದ ಬದಲಾವಣೆ ತರಲು ಸಾಧ್ಯವೇ ಇಲ್ವಾ? ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಆಸಕ್ತಿದಾಯಕ ವಿಚಾರ ಏನಂದ್ರೆ, ವಯಸ್ಕರ ಮಟ್ಟಿಗೆ ಈ ದಂಡಗಳು ಅಥವಾ ಕ್ಯಾಂಪೇನ್ಗಳು ವರ್ಕ್ ಆಗ್ತವೆ. ಓಕೆ. ಆದರೆ ಕೇವಲ ಕಾನೂನಿಗೆ ಭಯಪಟ್ಟು ಮಾಡುವ ಅನುಸರಣೆಗಳಾಗಿ ಮಾತ್ರ. ಅಂದ್ರೆ ಅದು ಕೇವಲ ಕಾಂಪ್ಲಯನ್ಸ್. ಓಹೋ, ಕಾಂಪ್ಲಯನ್ಸ್ ಅಂದ್ರೆ ಒಬ್ಬ ವಯಸ್ಕ ವ್ಯಕ್ತಿ ಟ್ರಾಫಿಕ್ ಸಿಗ್ನಲ್ನಲ್ಲಿ ಬ್ರೇಕ್ ಹಾಕಿ ನಿಲ್ಲೋದು ಅಥವಾ ಹೆಲ್ಮೆಟ್ ಹಾಕೊಳ್ಳೋದು, ಅಲ್ಲಿ ಕ್ಯಾಮೆರಾ ಇದೆ ಅಥವಾ ಮುಂದೆ ಪೊಲೀಸರಿದ್ದಾರೆ ಅನ್ನೋ ಒಂದೇ ಕಾರಣಕ್ಕಾಗಿ. ಖಂಡಿತ ತುಂಬಾ ಜನ ಮಾಡೋದದ್ನೇ. ಈ ಭಯವನ್ನ ತೆಗೆದುಹಾಕಿದ್ರೆ ಆ ವ್ಯಕ್ತಿಯ ನಡವಳಿಕೆ ಮತ್ತೆ ಮೊದಲಿನಂತೆಯೇ ಆಗುತ್ತೆ. ಅಂದ್ರೆ ದೊಡ್ಡವರ ಮೆದುಳಿಗೆ ಪ್ರತಿ ಬಾರಿ ನಿಯಮ ಪಾಲಿಸುವಾಗ್ಲೂ ಒಂದು ಪ್ರಜ್ಞಾಪೂರ್ವಕವಾದ ಎಫರ್ಟ್ ಬೇಕಾಗುತ್ತೆ ಅಂತ.
ಹೌದು, ಅದಕ್ಕೆ ಕಾಗ್ನಿಟಿವ್ ಲೋಡ್ ಅಂತಾರೆ. ರೂಲ್ ಫಾಲೋ ಮಾಡಬೇಕು ಅನ್ನೋದು ಅವರ ಒರಿಜಿನಲ್ ಕ್ಯಾರೆಕ್ಟರ್ ಆಗಿರೋದಿಲ್ಲ, ಅದೊಂದು ಟೆಂಪ್ರರಿ ಅಡ್ಜಸ್ಟ್ಮೆಂಟ್ ಅಷ್ಟೇ. ಹೌದು ಹೌದು. ಆದರೆ ಅದೇ ಅಭ್ಯಾಸ 14 ವರ್ಷದೊಳಗೆ ರೂಪುಗೊಂಡಿದ್ರೆ ಸಿಗ್ನಲ್ ಕಂಡ ತಕ್ಷಣ ಅವರಿಗೆ ಗೊತ್ತಿಲ್ಲದ ಹಾಗೆ ತಾನಾಗಿಯೇ ಕಾಲು ಬ್ರೇಕ್ ಮೇಲೂ ಹೋಗುತ್ತೆ. ಅರೆ, ಅಲ್ಲಿ ಪೊಲೀಸ್ ಇದ್ದಾರಾ ಇಲ್ವಾ ಅನ್ನೋ ಲೆಕ್ಕಾಚಾರ ಮೆದುಳಿಗೆ ಬೇಕಾಗೇ ಇಲ್ಲ. ಎಕ್ಸಾಕ್ಟ್ಲಿ. ನಿಜವಾದ ಗುಣಮಟ್ಟ ಅಥವಾ ಕ್ಯಾರೆಕ್ಟರ್ ಅನ್ನೋದು ಆಂತರಿಕವಾಗಿ ರೂಪುಗೊಳ್ಳೋದು, ಮತ್ತೆ ಅದು ರೂಪುಗೊಳ್ಳುವ ಏಕೈಕ ಸಮಯವೆಂದರೆ ಬಾಲ್ಯ. ಇದು ನಿಜಕ್ಕೂ ಕುತೂಹಲಕಾರಿ. ಬಾಲ್ಯದಲ್ಲಿಯೇ ಈ ಕ್ಯಾರೆಕ್ಟರ್ ರೂಪುಗೊಳ್ಳುತ್ತೆ ಅಂದ್ರೆ ಮಕ್ಕಳು ಈ ರೋಡ್ ಸೇಫ್ಟಿ ಅಭ್ಯಾಸಗಳನ್ನ ಎಲ್ಲಿಂದ ಕಲಿತಾರೆ? ಅದೇ ಇಲ್ಲಿರುವ ಟ್ವಿಸ್ಟ್. ನಾವು ಅವ್ರನ್ನೇನು ಚಿಕ್ಕ ವಯಸ್ಸಿಗೆ ಡ್ರೈವಿಂಗ್ ಸ್ಕೂಲ್ಗೆ ಕಳಿಸಲ್ವಲ್ಲ. ಆದ್ರೆ ಪುಸ್ತಕದ 7ನೇ ಅಧ್ಯಾಯದಲ್ಲಿ ಹೇಳೋ ಪ್ರಕಾರ ಮಗುವಿಗೆ ಅತಿದೊಡ್ಡ ಕ್ಲಾಸ್ ರೂಮ್ ಎಂದರೆ ಕಾರಿನ ಅಥವಾ ಬೈಕಿನ ಹಿಂಬದಿಯ ಸೀಟು. ವಾವ್! ಕಾರಿನ ಹಿಂಬದಿಯ ಸೀಟು? ಹೌದು, ಹಿಂಬದಿಯ ಸೀಟು ಒಂದು ನೈಜ ತರಗತಿ ಇದ್ದ ಹಾಗೆ. ಇಲ್ಲೊಂದು ಗೋಲ್ಡನ್ ರೂಲ್ ಇದೆ ನೋಡಿ. ಮಕ್ಕಳು ದೊಡ್ಡೋರು ಏನು ಹೇಳ್ತಾರೆ ಅನ್ನೋದರಿಂದ ಕಲಿಯೋದಿಲ್ಲ, ಬದಲಾಗಿ ದೊಡ್ಡೋರು ಏನು ಮಾಡ್ತಾರೆ ಅನ್ನೋದನ್ನ ನೋಡಿ ಜಾಸ್ತಿ ಕಲಿತಾರೆ. ನಿಜ, ಮಕ್ಕಳು ಬರೀ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೈನ್ಸ್ ಆಧಾರದ ಮೇಲೆ ಬಿಡಿಸಿಟ್ಟಿದ್ದಾರೆ. 3 ವರ್ಷದ ಮಗು ಸುಮ್ನೆ ಸುತ್ತಮುತ್ತ ನಡೆಯೋದನ್ನ, ಅಂದ್ರೆ ಪೋಷಕರ ಮೂವ್ಮೆಂಟ್ಸ್ ಅನ್ನ ವೀಕ್ಷಣೆ ಮಾಡ್ತಾ ಇರುತ್ತೆ. ಓಕೆ, ಬರೀ ನೋಡುತ್ತೆ ಅಷ್ಟೇ. ಹೌದು. ಆಮೇಲೆ 6 ವರ್ಷಕ್ಕೆ ಬಂದಾಗ ಮಗು ದೊಡ್ಡವರನ್ನ ಇಮಿಟೇಟ್ ಅಂದ್ರೆ ಅನುಕರಣೆ ಮಾಡಕ್ ಶುರು ಮಾಡುತ್ತೆ. ಪೋಷಕರು ಸೀಟ್ ಬೆಲ್ಟ್ ಹಾಕದೇ ಇದ್ರೆ ಓ ಇದೇ ಸರಿ ಅನ್ನೋ ಮೆಂಟಾಲಿಟಿಗೆ ಬರುತ್ತೆ. ಆಮೇಲೆ 10 ವರ್ಷಕ್ಕೆ 10 ವರ್ಷಕ್ಕೆ ಸರಿಯಾದದ್ಯಾವುದು ತಪ್ಪಾದದ್ಯಾವುದು ಅಂತ ಲಾಜಿಕಲ್ ನಿರ್ಧಾರಕ್ಕೆ ಬರುತ್ತೆ. ಮತ್ತೆ ಅಂತಿಮವಾಗಿ 14 ವರ್ಷಕ್ಕೆ ಅದೆಲ್ಲ ಸೇರಿ ಅವರ ರಿಫ್ಲೆಕ್ಸ್ ಆಗಿ ಬದಲಾಗುತ್ತೆ. ಇದನ್ನ ಕೇಳಿದಾಗ ನಂಗೊಂದು ಉದಾಹರಣೆ ನೆನಪಾಗುತ್ತೆ. ಹೇಳಿ. ಇದು ನಾವೆಲ್ಲ ಅಡಿಗೆ ಮನೆಯಲ್ಲಿ ಈರುಳ್ಳಿ ಹೆಚ್ಚೋದನ್ನ ಕಲ್ತ ಹಾಗೆ ಅನ್ಸುತ್ತೆ. ಹೌದು ಹೌದು. ಯಾಕಂದ್ರೆ ಈರುಳ್ಳಿ ಹೆಚ್ಚೋಕೆ ನಾವ್ ಯಾವ್ದೇ ಮ್ಯಾನ್ಯಲ್ ಓದಿಲ್ಲ. ಮನೆಯಲ್ಲಿ ಅಪ್ಪ ಅಮ್ಮ ಹೇಗೆ ಚಾಕು ಹಿಡ್ತಾ ಇದ್ರು, ಹೇಗೆ ಹೆಚ್ಚ್ತಾ ಇದ್ರು ಅನ್ನೋದನ್ನ ನೋಡಿ ನೋಡಿ ನಮ್ಮ ಕೈಗಳು ಕೂಡ ತಾನಾಗಿ ಅದೇ ರೀತಿ ಮೂವ್ ಆಗಕ್ ಶುರು ಮಾಡ್ತವೆ. ತುಂಬಾ ಒಳ್ಳೆಯ ಉದಾಹರಣೆ ಇದು. ಅದಕ್ಕೆ ಲಾಜಿಕ್ ಇಲ್ಲ, ಕೇವಲ ವೀಕ್ಷಣೆ ಮತ್ತು ಅನುಕರಣೆ ಇದೆ. ರೋಡ್ ನಿಯಮಗಳು ಅಷ್ಟೇ ಅಲ್ವಾ? ಪೋಷಕರು ಇದು ಕೇವಲ ಹತ್ತಿರದ ಅಂಗಡಿಗೆ ತಾನೇ, ಇಲ್ಲಿ ಹೆಲ್ಮೆಟ್ ಬೇಕಾಗಿಲ್ಲ ಅಂತ ಒಮ್ಮೆ ಅಂದ್ರೂ ಸಾಕು. ಮಗುವಿನ ಮೆದುಳು ಹತ್ತಿರದ ಪ್ರಯಾಣಕ್ಕೆ ಸೇಫ್ಟಿ ರೂಲ್ಸ್ ಅಪ್ಲೈ ಆಗಲ್ಲ ಅಂತ ತನ್ನದೇ ಆದ ಒಂದು ಲೈಫ್ ರೂಲ್ ಬರೆದುಕೊಂಡ್ಬಿಡುತ್ತೆ. ಖಂಡಿತ. ಇದನ್ನ ನಾವು ಸ್ವಲ್ಪ ಬ್ರಾಡ್ ಆಗಿ ಯೋಚನೆ ಮಾಡಿದ್ರೆ, ಪೋಷಕರು ಕೇವಲ ವಾಹನ ಓಡಿಸ್ತಿಲ್ಲ, ಬದಲಾಗಿ ತಮ್ಮ ಮಗುವಿನ ಭವಿಷ್ಯದ ಡ್ರೈವಿಂಗ್ ಸಾಫ್ಟ್ವೇರ್ನ ಕೋಡಿಂಗ್ ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥವಾಗುತ್ತೆ. ವಾವ್, ಕೋಡಿಂಗ್ ಮಾಡ್ತಾ ಇದ್ದಾರೆ. ಹೌದು. ಆ ಮಗು 15 ವರ್ಷಗಳ ನಂತರ ಲೈಸೆನ್ಸ್ ತಗೋಬೋದು, ಆದರೆ ಆ ಮಗುವಿನ ಅಸಲಿ ಡ್ರೈವಿಂಗ್ ಅಭ್ಯಾಸಗಳು ಫಿಕ್ಸ್ ಆಗಿರೋದು ಆ ಮಗು ಹಿಂಭಾಗದಿಯ ಸೀಟ್ನಲ್ಲಿ ಕುಳಿತಿದ್ದ ಆ 14 ವರ್ಷಗಳ ಅವಧಿಯಲ್ಲಿ. ಆದ್ರೆ ಇಲ್ಲಿ ನಂದೊಂದು ಡೌಟ್ ಇದೆ. ಹೇಳಿ. ನಾರ್ಮಲ್ ಆಗಿ ನಾವು ಯೋಚನೆ ಮಾಡೋ ರೀತಿ ಅಂದ್ರೆ ಪೋಷಕರು ವಾಹನ ಓಡಿಸುವಾಗ ಸುಮ್ನೆ ಡ್ರೈವ್ ಮಾಡ್ತಾ ಹೋದ್ರೆ ಸಾಲ್ದೆ? ಸುಮ್ನೆ ಡ್ರೈವ್ ಮಾಡೋದಂದ್ರೆ ಅಂದ್ರೆ ಲೈಕ್ ರೂಲ್ಸ್ ಬ್ರೇಕ್ ಮಾಡದೆ, ಯಾವುದೇ ಆಕ್ಸಿಡೆಂಟ್ ಮಾಡದೆ, ಸುಮ್ನೆ ತಂಪಾಡಿಗೆ ತಾವು ಸೇಫ್ ಆಗಿ ಡ್ರೈವ್ ಮಾಡ್ತಾ ಇದ್ರೆ ಮಗುವಿಗೆ ಒಳ್ಳೇದೇ ಕಲಿಸಿದಂತೆ ಆಗಲ್ವಾ? ಇದು ತುಂಬಾ ಜನ ಪೋಷಕರು ಮಾಡೋ ತಪ್ಪು ಲೆಕ್ಕಾಚಾರ ಗೊತ್ತಾ? ಅರೆ ಹೌದಾ? ಹೌದು. ಲೇಖಕರು ಇಲ್ಲಿ ಅಕಂಪನಿಯಿಂಗ್ ಅಂದ್ರೆ ಜೊತೆಯಲ್ಲಿರುವುದು ಮತ್ತು ಸೂಪರ್ವೈಸಿಂಗ್ ಅಂದ್ರೆ ಮೇಲ್ವಿಚಾರಣೆ ಮಾಡೋದು ಅನ್ನೋ ಎರಡೂ ಪರಿಕಲ್ಪನೆಗಳ ನಡುವಿನ ವ್ಯತ್ಯಾಸವನ್ನ ಬಹಳ ಅದ್ಭುತವಾಗಿ ತಂದಿದ್ದಾರೆ. ಅಕಂಪನಿಂಗ್ ಮತ್ತೆ ಸೂಪರ್ವೈಸಿಂಗ್? ಸುಮ್ನೆ ಕಾರು ಓಡಿಸ್ತಾ FM ರೇಡಿಯೋ ಕೇಳ್ತಾ ಯಾವುದೇ ತಪ್ಪು ಮಾಡದೆ ಹೋದ್ರೂ ಕೂಡ ಅದು ಕೇವಲ ಅಕಂಪನಿಯಿಂಗ್ ಅಥವಾ ಜೊತೆಯಲ್ಲಿರುವುದು ಮಾತ್ರ ಆಗತ್ತೆ. ಅಂದ್ರೆ ಅದರಿಂದ ಮಗುವಿನ ಮೆದುಳಿಗೆ ಯಾವ ಡೇಟಾ ಕೂಡ ಹೋಗಲ್ಲ. ಎಕ್ಸಾಕ್ಟ್ಲಿ. ಆ ಮಗು ಸುಮ್ನೆ ಹೊರಗಡೆ ಪ್ರಪಂಚ ನೋಡ್ತಾ ಕೂತಿರುತ್ತೆ. ಓಹೋ, ಅಂದ್ರೆ ಆ ಪ್ಯಾಸಿವ್ ಡ್ರೈವಿಂಗ್ ನಿಂದ ಮಗುವಿಗೆ ಸೇಫ್ಟಿ ಪಾಠ ಅರ್ಥ ಆಗಲ್ಲ ಅಂತ. ಹಾಗಾದ್ರೆ ಮೇಲ್ವಿಚಾರಣೆ ಅಥವಾ ಸೂಪರ್ವೈಸಿಂಗ್ ಅಂದ್ರೆ ಏನ್ ಮಾಡ್ಬೇಕು? ಮೇಲ್ವಿಚಾರಣೆ ಮಾಡೋದು ಅಂದ್ರೆ ಕೇವಲ ಡ್ರೈವ್ ಮಾಡೋದಲ್ಲ, ಪರಿಸ್ಥಿತಿಯನ್ನು ವಿವರಿಸೋದು ಅಥವಾ ನಾರೇಟ್ ಮಾಡೋದು. ನ್ಯಾರೇಟ್ ಮಾಡೋದು ಅಂದ್ರೆ ಕಥೆ ಹೇಳಿದ ಹಾಗೇನಾ? ಲೈಕ್ ನಾವು ಯಾಕೆ ಒಂದು ನಿರ್ದಿಷ್ಟ ಆಕ್ಷನ್ ತಗೊಳ್ತಾ ಇದ್ದೀವಿ ಅಂತ ಮಗುವಿನ ಮೆದುಳಿಗೆ ಫೀಡ್ ಮಾಡೋದು. ಉದಾಹರಣೆಗೆ, ಒಂದು ಬ್ಲೈಂಡ್ ಕರ್ವ್ ಅಥವಾ ಕ್ರಾಸ್ನಲ್ಲಿ ಜಂಕ್ಷನ್ ಬಂದಾಗ ಕೇವಲ ಬ್ರೇಕ್ ಹಾಕಿ ಮುಂದೆ ಹೋಗಬಾರದು. ಓಕೆ. 30 ಸೆಕೆಂಡ್ಗಳ ಕಾಲ ಪೋಷಕರು ಮಗುವಿಗೆ ಹೀಗೆ ಹೇಳಬೇಕು, ನಾವಿಲ್ಲಿ ಯಾಕೆ ನಿಧಾನ ಮಾಡ್ತಾ ಇದ್ದೀವಿ ಗೊತ್ತಾ? ಓಹೋ. ಎಡಭಾಗದಲ್ಲಿ ಒಂದು ದೊಡ್ಡ ಗೋಡೆ ಇದೆ, ಆ ಕಡೆಯಿಂದ ಸೈಕಲ್ ಅಥವಾ ಬೇರೆ ಗಾಡಿ ಬರ್ಬೋದು, ಅದು ನಮಗೆ ಕಾಣ್ತಾ ಇಲ್ಲ, ಅದಕ್ಕಾಗಿ ನಾವಿಲ್ಲಿ ನಿಧಾನ ಮಾಡಬೇಕು ಅಂತ. ಅರ್ಥಾಯ್ತು. ಅಂದ್ರೆ ತಾವೇನ್ ಮಾಡ್ತಾ ಇದ್ದಾರೆ ಮತ್ತೆ
ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಆ ಮಗುವಿಗೆ ಅರ್ಥ ಮಾಡಿಸೋದು. ಕರೆಕ್ಟ್. ಬ್ರೇಕ್ ಹಾಕೋದು ಒಂದು ಫಿಸಿಕಲ್ ಆಕ್ಷನ್, ಆದ್ರೆ ಆ ಬ್ರೇಕ್ ಯಾಕೆ ಹಾಕಿದ್ವು ಅನ್ನೋದು ಒಂದು ಲಾಜಿಕ್. ಹೌದು. ಈ ರೀತಿ ವಿವರಿಸಿದಾಗ ಆ ಮಗುವಿನ ಮೆದುಳಿನಲ್ಲಿರುವ ಆ ನ್ಯೂರಲ್ ಪಾಥ್ವೇಸ್ ತುಂಬ ಗಟ್ಟಿಯಾಗತ್ತೆ. ಬ್ರೇಕ್ ಹಾಕುವುದಕ್ಕೂ ಮತ್ತು ಗೋಡೆಯಿಂದ ಇರುವ ಅಪಾಯಕ್ಕೂ ಮೆದುಳು ಒಂದು ಲಿಂಕ್ ಕ್ರಿಯೇಟ್ ಮಾಡುತ್ತೆ. ವಾವ್, ಇದು ಕೇವಲ ಒಂದು ಟ್ರಾಫಿಕ್ ರೂಲ್ ಅಲ್ಲ, ಇದೊಂದು ಜವಾಬ್ದಾರಿ ಅಂತ ಮಗುವಿಗೆ ಅರ್ಥವಾಗುತ್ತೆ. ಖಂಡಿತ. ಮುಂದೊಂದು ದಿನ ಆ ಮಗು ದೊಡ್ಡವನಾದಾಗ ಡ್ರೈವಿಂಗ್ ಸೀಟ್ನಲ್ಲಿ ಕೂತಾಗ ಜಂಕ್ಷನ್ ಅಥವಾ ಗೋಡೆ ಕಂಡ ತಕ್ಷಣ ತಾನಾಗಿಯೇ ಕಾಲು ಬ್ರೇಕ್ ಮೇಲೆ ಹೋಗುತ್ತೆ. ಇದನ್ನೇ ಮೇಲ್ವಿಚಾರಣೆಯ ಅಥವಾ ಸೂಪರ್ವೈಸಿಂಗ್ನ ಶಕ್ತಿ ಅನ್ನೋದು. ಇದು ಒಂದು ಆಯಾಮವಾಯಿತು, ಅಂದ್ರೆ ಮಕ್ಕಳು ದೊಡ್ಡವರಿಂದ ಹೇಗೆ ಕಲಿತಾರೆ ಅನ್ನೋದು. ಹೌದು. ಆದ್ರೆ ಇದೇ 7th ಅಧ್ಯಾಯದಲ್ಲಿ ಇನ್ನೊಂದು ಬಹಳ ವಿಭಿನ್ನವಾದ ಕಾನ್ಸೆಪ್ಟ್ ಇದೆ. ಅದೇ ಮಕ್ಕಳು ದೊಡ್ಡವರ ಕೆಟ್ಟ ಅಭ್ಯಾಸಗಳನ್ನ ತಿದ್ದುಬಲ್ಲರೆ ಅಂತ. ಲೈಕ್ ರಿವರ್ಸ್ ಮೆಂಟರಿಂಗ್ ಅಂತೀವಲ್ಲ ಹಾಗೆ. ಎಕ್ಸಾಕ್ಟ್ಲಿ. ದೊಡ್ಡವರು ರೂಲ್ಸ್ ಬ್ರೇಕ್ ಮಾಡಿದ್ರೆ ಮಕ್ಕಳು ಅದನ್ನ ಸರಿಪಡಿಸಬಹುದಾ? ಮೂಲ ಪುಸ್ತಕ ಹೌದು ಅಂತ ಹೇಳುತ್ತೆ. ಮಕ್ಕಳು ಬದಲಾವಣೆಯ ರಾಯಭಾರಿಗಳಾಗ್ಬಲ್ಲರು ಅಥವಾ ಕ್ಯಾರಿಯರ್ಸ್ ಆಫ್ ಚೇಂಜ್ ಅಂತ ಲೇಖಕರು ವಾದಿಸ್ತಾರೆ. ಹೌದು. ಇದು ಬಹಳ ಪವರ್ಫುಲ್ ಕಾನ್ಸೆಪ್ಟ್. ರಸ್ತೆ ಸುರಕ್ಷತೆಯಲ್ಲಿ ಮಕ್ಕಳನ್ನು ಬರೀ ಕಲಿಯುವರು ಅಂತ ನೋಡಬಾರ್ದು, ಅವರು ಕಲಿಸುವರೂ ಆಗ್ಬಲ್ರು, ಗೊತ್ತಾ? ಪೊಲೀಸರು ಅಥವಾ ಸರ್ಕಾರಿ ಕ್ಯಾಂಪೇನ್ಗಳು ಹೇಳಿದ್ರೆ ವಯಸ್ಕರು ಬದಲಾಗದಿರಬಹುದು, ದಂಡ ಕಟ್ಟಲು ರೆಡಿ ಇರಬಹುದು. ಹೌದು, ಫೈನ್ ಕಟ್ಟಿ ಮುಂದೆ ಹೋಗ್ತಾರೆ. ಆದ್ರೆ ಪ್ರತಿದಿನ ಬೆಳಿಗ್ಗೆ ಮನೆಯಿಂದ ಹೊರಡುವಾಗ ಒಂದು 5 ವರ್ಷದ ಮಗು ಅಪ್ಪ ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತ ಪ್ರೀತಿಯಿಂದ ಪೀಡಿಸಿದ್ರೆ ಆ ಮಾತಿಗೆ ಕರಗಿ ಹೋಗುವ ಪೋಷಕರೇ ಹೆಚ್ಚು. ನಿಜ. ಆದ್ರೆ ಇದು ಪ್ರಾಕ್ಟಿಕಲ್ ಆಗಿ ಯಶಸ್ವಿ ಆಗಬೇಕಾದ್ರೆ ಮಕ್ಕಳಿಗೆ 3 ಪ್ರಮುಖ ಅಂಶಗಳ ಅಗತ್ಯವಿದೆ ಎಂದು ಪುಸ್ತಕದಲ್ಲಿ ಸ್ಪಷ್ಟಪಡಿಸಲಾಗಿದೆ. ಹೌದು, ಆ 3 ಅಂಶಗಳು ಬಹಳ ಮುಖ್ಯ. 1 ಭಾಷೆ, 2 ಅನುಮತಿ ಮತ್ತು 3 ಪ್ರೋತ್ಸಾಹ. ಕರೆಕ್ಟ್. ಭಾಷೆ ಅಂದ್ರೆ ಮಕ್ಕಳಿಗೆ ದೊಡ್ಡ ದೊಡ್ಡ ಟ್ರಾಫಿಕ್ ರೂಲ್ಸ್ ಬುಕ್ ಓದಿಸೋದು ಬೇಕಾಗಿಲ್ಲ. ಕೇವಲ ಅಪ್ಪ ಪ್ಲೀಸ್ ಫೋನ್ ಇಡಿ, ಅಮ್ಮ ಸೀಟ್ ಬೆಲ್ಟ್ ಹಾಕಿ ಎಂಬಂತಹ ಸರಳ ವಾಕ್ಯಗಳು ಸಾಕು. ಹೌದು, ಲ್ಯಾಂಗ್ವೇಜ್ ಸಿಂಪಲ್ ಆಗಿರಬೇಕು. ಮತ್ತೆ 2ನೇದು ಅನುಮತಿ ಅಂದ್ರೆ ದೊಡ್ಡವರು ತಪ್ಪು ಮಾಡಿದಾಗ ಅದನ್ನ ಪ್ರಶ್ನಿಸುವ ಹಕ್ಕು ಆ ಮಕ್ಕಳಿಗೆ ಮನೆಯಲ್ಲಿರ್ಬೇಕು. ಆದ್ರೆ ನೈಜ ಜಗತ್ತಿನಲ್ಲಿ ಇಲ್ಲೊಂದು ದೊಡ್ಡ ಪ್ರಾಬ್ಲಮ್ ಇದೆ. ಏನದು? ಒಂದು ಚಿಕ್ಕ ಮಗು ದೊಡ್ಡವರಿಗೆ ಬುದ್ಧಿವಾದ ಹೇಳಿದಾಗ ಆ ದೊಡ್ಡವರ ಈಗೋ ಹರ್ಟ್ ಆಗಲ್ವಾ? ಖಂಡಿತ ಆಗತ್ತೆ. ಸುಮ್ನೆ ಕೂತ್ಕೋ ನನಗ್ ಗೊತ್ತು ಹೇಗೋಡ್ಸ್ಬೇಕು ಅಂತ ಗದರುವ ಪೋಷಕರು ಇದಾರಲ್ಲ. ಇದು ನಾವು ಎದುರಿಸುವ ಅತಿ ದೊಡ್ಡ ಸವಾಲು ಆಕ್ಚುಲಿ. ಇಲ್ಲಿಯೇ ನಾವು 3ನೇ ಅಂಶವಾದ ಪ್ರೋತ್ಸಾಹ ಅಥವಾ ರೀಇನ್ಫೋರ್ಸ್ಮೆಂಟ್ನ ಪ್ರಾಮುಖ್ಯತೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಓಕೆ, ಅದು ಹೇಗೆ ವರ್ಕ್ ಆಗತ್ತೆ? ಮಗು ಮೊದಲ ಬಾರಿ ಧೈರ್ಯ ಮಾಡಿ ಹೆಲ್ಮೆಟ್ ಹಾಕಿ ಅಂದಾಗ ಆ ಮಗುವಿಗೆ ತಾನು ಹೇಳ್ತಿರುವುದು ಸರಿಯೇ ತಪ್ಪೇ ಎಂಬ ಅಂಜಿಕೆ ಇರುತ್ತೆ. ಪೋಷಕರು ಆ ಕ್ಷಣದಲ್ಲಿ ತಮ್ಮ ಈಗೋ ಬದಿಗಿಟ್ಟು ಆ ಮಗುವಿನ ಮಾತಿಗೆ ಬೆಲೆ ಕೊಟ್ಟು ಹೆಲ್ಮೆಟ್ ಹಾಕಿಕೊಂಡ್ರೆ ಆ ಮಗುವಿನ ಮೆದುಳಿಗೆ ಒಂದು ಪಾಸಿಟಿವ್ ಸಿಗ್ನಲ್ ಹೋಗುತ್ತೆ. ಓಹೋ, ನನ್ನ ಮಾತಿಗೆ ಬೆಲೆ ಇದೆ ಅಂತ. ಎಕ್ಸಾಕ್ಟ್ಲಿ. ನನ್ನ ಧ್ವನಿಗೆ ಬೆಲೆ ಇದೆ, ತಾನು ಹೇಳಿದ್ದು ಸರಿ, ಸುರಕ್ಷತೆ ಅನ್ನೋದು ನಾನು ಪ್ರತಿಪಾದಿಸಬಹುದಾದ ವಿಷಯ ಎಂಬ ವಿಶ್ವಾಸ ಮೂಡುತ್ತೆ. ಒಂದು ವೇಳೆ ಆ ಪೋಷಕರು ಗದರಿದ್ರೆ ಅಥವಾ ಮಗುವಿನ ಮಾತನ್ನ ನಿರ್ಲಕ್ಷ್ಯ ಮಾಡಿದ್ರೆ ಏನಾಗುತ್ತೆ? ನಿರ್ಲಕ್ಷಿಸಿದ್ರೆ ಆಗುವ ಡ್ಯಾಮೇಜು ತುಂಬ ದೊಡ್ಡದು ಆಕ್ಚುಲಿ. ಸುರಕ್ಷತೆ ಎಂಬುದು ಮನೆಯಲ್ಲಿ ಮಾತನಾಡಲು ಯೋಗ್ಯವಾದ ವಿಷಯವಲ್ಲ, ಅಥವಾ ದೊಡ್ಡವರ ಮುಂದೆ ನಿಯಮಗಳ ಬಗ್ಗೆ ಮಾತನಾಡಬಾರದು ಎಂಬ ತಪ್ಪು ಸಂದೇಶ ಮಗುವಿನ ಮನಸ್ಸಿನಲ್ಲಿ ಆ ಒದ್ದೆ ಸಿಮೆಂಟ್ ಮೇಲೆ ಶಾಶ್ವತವಾಗಿ ಅಚ್ಚಾಗಿ ಉಳಿಯುತ್ತದೆ. ಅರೆ, ಅಂದ್ರೆ ಆ ಮಗು ಮತ್ತೆಂದೂ ಆ ಬಗ್ಗೆ ಮಾತನಾಡೋದಿಲ್ಲ ಅಂತ? ಹೌದು. ಆದ್ರೆ ಈ 3 ಅಂಶಗಳನ್ನು ಪಾಸಿಟಿವ್ ಆಗಿ ಬಳಸಿದ್ರೆ ಆಗುವ ಮ್ಯಾಜಿಕ್ ಬಗ್ಗೆ ಲೇಖಕರು ವಿವರಿಸಿದ್ದಾರೆ. ಶಾಲೆಯಲ್ಲಿ 50 ಮಕ್ಕಳಲ್ಲಿ ಕೇವಲ 10 ಮಕ್ಕಳಿಗೆ ಈ ಅರಿವು ಮೂಡಿಸಿ ಮನೆಗೆ ಕಳಿಸಿದ್ರೂ ಸಾಕು. ಆ ಮಕ್ಕಳು ಪ್ರತಿದಿನ ಮನೆಯಲ್ಲಿ ಸತತವಾಗಿ ಪೀಡಿಸಿ ಆ 10 ಮನೆಗಳ ಪೋಷಕರ ಡ್ರೈವಿಂಗ್ ಅಭ್ಯಾಸವನ್ನು ಕಂಪ್ಲೀಟ್ ಆಗಿ ಬದಲಾಯಿಸಿಯೇ ತೀರ್ತಾರೆ. ವಾವ್! ಯಾಕಂದ್ರೆ ಮಕ್ಕಳು ಪಟ್ಟು ಹಿಡಿದ್ರೆ ಅವರನ್ನು ಸೋಲಿಸುವುದು ಕಷ್ಟ ಅಲ್ವಾ? ಖಂಡಿತ ಹೌದು. ನಿಜ. ಮಕ್ಕಳ ಆ ಮುಗ್ಧ ಹಠದ ಮುಂದೆ ಎಂಥವರ ಈಗೋ ಕೂಡ ಕರಗಿ ಹೋಗುತ್ತೆ. ಸರಿ, ಮನೆಯ ವಾತಾವರಣದ ಬಗ್ಗೆ, ಹಿಂಬದಿ ಸೀಟಿನ ಬಗ್ಗೆ ಅರ್ಥವಾಯಿತು. ಮನೆಯ ನಂತರ ಮಗು ಅತಿ ಹೆಚ್ಚು ಸಮಯ ಕಳೆಯೋದು ಶಾಲೆಯಲ್ಲಿ. ಹೌದು, ಶಾಲೆ ಅತಿ ದೊಡ್ಡ ಇನ್ಫ್ಲೂಯೆನ್ಸ್. ಆದ್ರೆ ಪುಸ್ತಕದಲ್ಲಿ ಲೇಖಕರು ಶಾಲೆಗಳು ರಸ್ತೆ ಸುರಕ್ಷತೆಯ ಪಾಠದಲ್ಲಿ ಸಂಪೂರ್ಣ ವಿಫಲವಾಗಿವೆ ಅಂತ ನೇರವಾಗಿ ಹೇಳ್ತಾರೆ.
ಯಾಕೆ ಶಾಲೆಗಳು ಈ ವಿಚಾರದಲ್ಲಿ ಫೇಲ್ ಆಗ್ತಾ ಇವೆ? ಶಾಲೆಗಳ ವೈಫಲ್ಯಕ್ಕೆ ಮುಖ್ಯ ಕಾರಣ ಎಂದರೆ ಅಲ್ಲಿನ ಟೀಚಿಂಗ್ ಮೆಥಡ್ಗೂ ಮತ್ತು ರಿಯಲ್ ವರ್ಲ್ಡ್ಗೂ ಇರೋ ಅಂತರ. ಅಂದ್ರೆ ಶಾಲೆಗಳಲ್ಲಿ ರಸ್ತೆ ಸುರಕ್ಷತೆಯನ್ನು ಕೇವಲ ಒಂದು ಬೋರಿಂಗ್ ವರ್ಕ್ಶೀಟ್ ಅಥವಾ ಪರೀಕ್ಷೆಗೆ ಬರೆಯುವ ಟ್ರಾಫಿಕ್ ಚಿಹ್ನೆಗಳ ಪಟ್ಟಿಯನ್ನಾಗಿ ಮಾಡಲಾಗಿದೆ. ಹೌದು, ಬರೀ ಥಿಯರಿ ತರ. ಒಂದು ಮಗು ಶಾಲೆಯಲ್ಲಿ ಕೆಂಪು ದೀಪ ಬಂದ್ರೆ ನಿಲ್ಬೇಕು ಎಂದು ಓದುತ್ತೆ. ಆದರೆ ಅದೇ ಮಗು ಸಂಜೆ ತಂದೆಯ ಜೊತೆ ಬೈಕ್ನಲ್ಲಿ ಹೋಗುವಾಗ ತಂದೆ ಕೆಂಪು ದೀಪ ಇದ್ರೂ ರಸ್ತೆ ಖಾಲಿ ಇದೆ ಅಂತ ಗಾಡಿ ಮುಂದಕ್ಕೆ ಕಂಡೊಯ್ಯೋದನ್ನು ನೋಡುತ್ತೆ. ಅಲ್ಲಿ ಕಾನ್ಫ್ಲಿಕ್ಟ್ ಶುರುವಾಗುತ್ತೆ. ಹೌದು, ಇಲ್ಲಿ ಏನಾಯ್ತು, ಕಣ್ಣೆದುರು ನಡೆಯುವ ನೈಜ ಜಗತ್ತಿನ ಸತ್ಯಗಳು ಪುಸ್ತಕದ ಮುದ್ರಿತ ಪಾಠಗಳನ್ನು ಸುಲಭವಾಗಿ ಸೋಲ್ಸ್ಬಿಡ್ತವೆ. ಇದಕ್ಕೊಂದು ಅದ್ಭುತವಾದ ಹೋಲಿಕೆ ಕೊಡ್ಬೋದು ನಾವೆಲ್ಲರೂ. ಲೈಕ್ ಏನು? ವರ್ಕ್ಶೀಟ್ ಕೊಟ್ಟು ರೋಡ್ ಸೇಫ್ಟಿ ಕಳಿಸುವುದು ಎಂದ್ರೆ ಕಾಗದದ ಮೇಲೆ ಈಜುವ ಬಗ್ಗೆ ಬರೆದುಕೊಟ್ಟು ನೀರಿಗೆ ಹಾರಲು ಹೇಳಿದಂತೆ. ಎಕ್ಸಾಕ್ಟ್ಲಿ, ಪರ್ಫೆಕ್ಟ್ ಹೋಲಿಕೆ ಇದು. ಕೇವಲ ಓದುವುದರಿಂದ ಯಾರಿಗೂ ಈಜು ಬರೋದಿಲ್ಲ ಅಲ್ವಾ? ಅದಕ್ಕೆ ನೀರಿಗಿಳಿದು ಕೈಕಾಲು ಬಡಿಲೇಬೇಕು, ನೀರಿನ ಫೋರ್ಸ್ಗೆ ತಕ್ಕ ಹಾಗೆ ಬ್ಯಾಲೆನ್ಸ್ ಮಾಡೋದನ್ನ ಕಲಿಬೇಕು. ಮುದ್ರಿತ ಪಾಠಗಳು ರಿಯಲ್ ಟೈಮ್ ನಿರ್ಧಾರ ತೆಗೆದುಕೊಳ್ಳುವ ಸ್ಕಿಲ್ಲನ್ನ ಬೆಳೆಸಲ್ಲ. ನಿಖರವಾದ ಹೋಲಿಕೆ ಆಕ್ಚುಲಿ. ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಏನು? ಪೋಷಕರು ಹಿಂಬದಿಯ ಸೀಟಿನಲ್ಲಿ ಸರಿಯಾದ ಪಾಠ ಗಳಿಸ್ತಿಲ್ಲ, ಶಾಲೆಗಳ ವರ್ಕ್ಶೀಟ್ಗಳು ಕೆಲಸ ಮಾಡ್ತಿಲ್ಲ ಅಂದಾಗ ನಾವು ಬ್ಯಾಕ್ ಸೀಟ್ ಅನುಭವವನ್ನು ಕೃತಕವಾಗಿ ಅಥವಾ ಆರ್ಟಿಫಿಷಿಯಲ್ ಆಗಿ ಹೇಗೆ ಸೃಷ್ಟಿ ಮಾಡಬಹುದು? ಓಹೋ, ಕೃತಕವಾಗಿ ಸೃಷ್ಟಿ ಮಾಡೋದಾ? ಇಲ್ಲೇ ಹೆಚ್ ಫೌಂಡೇಶನ್ ಅವರ ಇಂಟರಾಕ್ಟಿವ್ ಗೇಮ್ ಬೇಸ್ಡ್ ಪ್ರೋಗ್ರಾಂ ಬರೋದು. ಗೇಮ್ ಬೇಸ್ಡ್ ಪ್ರೋಗ್ರಾಮ ಅಂದ್ರೆ ಇದು ವಿಡಿಯೋ ಗೇಮ್ ಥರಾನಾ? ಇದು ಶಾಲೆಗಳ ಕಂಪ್ಯೂಟರ್ ಲ್ಯಾಬ್ಗಳಿಗಾಗಿ ಸಿದ್ಧಪಡಿಸುತ್ತಿರೋ ಒಂದು ಸೈಕಲಾಜಿಕಲ್ ಟೂಲ್. ಈ ಗೇಮ್ ಹೇಗೆ ವರ್ಕ್ ಆಗತ್ತೆ ಅಂದ್ರೆ ವರ್ಕ್ಶೀಟ್ ಮಾಡದೇ ಇರೋ ಕೆಲಸವನ್ನು ಈ ಗೇಮ್ ಹೇಗೆ ಮಾಡತ್ತೆ? ಈ ಗೇಮ್ ಮೂಲಕ ಮಕ್ಕಳು ಕೇವಲ ನಿಯಮಗಳನ್ನ ಓದಲ್ಲ, ಬದಲಾಗಿ ಒಂದು ಕೃತಕ ನೈಜ ವಾತಾವರಣದಲ್ಲಿ ಅಂದ್ರೆ ಸಿಮ್ಯುಲೇಟೆಡ್ ಎನ್ವೈರನ್ಮೆಂಟ್ನಲ್ಲಿ ತಾವೇ ಖುದ್ದಾಗಿ ನಿರ್ಧಾರಗಳನ್ನ ತಗೊಳ್ತಾರೆ. ಓಹೋ, ಅಂದ್ರೆ ಅದೊಂದು ಸಿಮ್ಯುಲೇಷನ್ ಥರ ಅಲ್ವಾ? ಹೌದು. ಗೇಮ್ನಲ್ಲಿ ರಸ್ತೆ ದಾಟುವಾಗ ಎಡಕ್ಕೆ ನೋಡ್ಬೇಕೋ ಬಲಕ್ಕೆ ನೋಡ್ಬೇಕೋ ಅನ್ನೋದನ್ನ ಅವರೇ ಡಿಸೈಡ್ ಮಾಡ್ತಾರೆ. ತಪ್ಪು ಮಾಡಿದ್ರೆ ಏನಾಗತ್ತೆ ಅಂತ ಸ್ಕ್ರೀನ್ ಮೇಲೆ ನೋಡ್ತಾರೆ ಮತ್ತು ತಕ್ಷಣ ಆ ತಪ್ಪನ್ನ ತಿದ್ದುಕೊಳ್ತಾರೆ. ಈ ಗೇಮಿಂಗ್ನ ಇಮಿಡಿಯೇಟ್ ಫೀಡ್ಬ್ಯಾಕ್ ಲೂಪ್ ಇದೆಯಲ್ಲ, ಅದು ಮೆದುಳಿನಲ್ಲಿ ಒಂದು ಮಸಲ್ ಮೆಮೊರಿಯನ್ನು ಡೆವಲಪ್ ಮಾಡುತ್ತೆ. ಆಹಾ, ಕೇವಲ ಇನ್ಫಾರ್ಮೇಶನ್ ತಗೊಳ್ಳೋದಕ್ಕೂ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೂ ಇರೋ ವ್ಯತ್ಯಾಸ ಇದು. ಹೌದು. ಲೇಖಕರು ಹೇಳುವಂತೆ ಈ ರೀತಿ ಆಟದ ಮೂಲಕ ಕೃತಕ ವಾತಾವರಣದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದನ್ನು 8ನೇ ವಯಸ್ಸಿನಲ್ಲಿ ಕಲಿತರೆ ಆ ಸ್ನಾಯು ಸ್ಮರಣೆ ಮುಂದಿನ 60 ವರ್ಷಗಳ ಕಾಲ ಅವರ ಮೆದುಳಿನಲ್ಲಿ ರಿಫ್ಲೆಕ್ಸ್ ಆಗಿ ಉಳಿತದೆ. ಜೀವನದುದ್ದಕ್ಕೂ ಉಳಿಯುವ ಕ್ಯಾರೆಕ್ಟರ್ ಆಗುತ್ತೆ ಗೊತ್ತಾ? ಜೊತೆಗೆ ಪೋಷಕರಿಗೆ ನಿಯಮಗಳ ಬಗ್ಗೆ ಹೇಗೆ ಹೇಳಬೇಕು ಎಂಬ ಭಾಷೆ ಮತ್ತು ಆತ್ಮವಿಶ್ವಾಸವನ್ನು ಈ ಗೇಮ್ ಮಕ್ಕಳಿಗೆ ನೀಡುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ 7ನೇ ಅಧ್ಯಾಯದಿಂದ ನಾವೆಲ್ಲರೂ ಕಲಿಯಬೇಕಾದ ಸಾರಾಂಶದ ಮರ್ಮ ಇಷ್ಟೇ ಅನ್ಸುತ್ತೆ. ಮೊದಲನೆಯದಾಗಿ 14 ವರ್ಷಗಳು ಎನ್ನುವುದು ಒಂದು ಅಂತಿಮ ಡೆಡ್ಲೈನ್. ಹೌದು, ಕಂಪ್ಲೀಟ್ ಡೆಡ್ಲೈನ್ ಅದು. ಒದ್ದೆ ಸಿಮೆಂಟ್ ಗಟ್ಟಿಯಾಗುವ ಮುನ್ನ ಅಥವಾ ಆ ಪೈಪ್ ತೆಗೆಯುವ ಮುನ್ನವೇ ನಾವು ಮಕ್ಕಳಿಗೆ ಸರಿಯಾದ ಅಭ್ಯಾಸಗಳನ್ನು ಬಿತ್ತಬೇಕು. ಕರೆಕ್ಟ್. ಎರಡನೆಯದಾಗಿ ಡ್ರೈವ್ ಮಾಡುವಾಗ ಕೇವಲ ಜೊತೆಗಿರಬೇಡಿ, ನ್ಯಾರೇಟ್ ಮಾಡಿ. ಯಾಕೆ ಬ್ರೇಕ್ ಹಾಕಿದ್ವಿ, ಯಾಕೆ ಕಾಯ್ತಾ ಇದ್ದೀವಿ ಅಂತ ಪರಿಸ್ಥಿತಿಯನ್ನು ವಿವರಿಸಿ. ಹೌದು, ಸೂಪರ್ವೈಸ್ ಮಾಡಬೇಕು. ಮೂರನೆಯದಾಗಿ ಮಕ್ಕಳು ಪ್ರಶ್ನಿಸಿದಾಗ ದೊಡ್ಡವರ ಈಗೋ ಬದಿಗಿಟ್ಟು ಅವರ ಮಾತಿಗೆ ಬೆಲೆ ಕೊಡಿ, ಆ ಮೂಲಕ ಸರಿಯಾದ ಅಭ್ಯಾಸಗಳನ್ನು ಪ್ರೋತ್ಸಾಹಿಸಿ. ಈ ಎಲ್ಲಾ ವಿಚಾರಗಳನ್ನ ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂದ್ರೆ ಇದೊಂದು ಜನರೇಷನ್ನಿಂದ ಇನ್ನೊಂದು ಜನರೇಷನ್ಗೆ ಪಾಸ್ ಆಗುವ ಬ್ಯಾಟನ್ ಇದ್ದ ಹಾಗೆ. ಬ್ಯಾಟನ್ ಪಾಸ್ ಮಾಡಿದ ಹಾಗೆ. ಹೌದು. ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದ ವಿಚಾರ ಏನಂದ್ರೆ, ನಾವು ಓಡಿಸುವ ವಾಹನ ಕೇವಲ ನಮ್ಮ ಸೇಫ್ಟಿಯನ್ನ ಮಾತ್ರ ನಿರ್ಧರಿಸಲ್ಲ. ಆ ಹಿಂಬದಿಯ ಸೀಟ್ನಲ್ಲಿ ಕುಳಿತಿರುವ ಮುಂದಿನ ಪೀಳಿಗೆಯ ಭವಿಷ್ಯದ ಡ್ರೈವಿಂಗ್ ಕೋಡನ್ನ ಬರೆಯುತ್ತಿರ್ತದೆ. ಆ ಕೋಡ್ ಸರಿಯಾಗಿದ್ರೆ ಅವರ ಇಡೀ ಜೀವನ ಸುರಕ್ಷಿತವಾಗಿರ್ತದೆ. ಖಂಡಿತ. ನಾವೆಲ್ಲರೂ ಯೋಚಿಸಬೇಕಾದ ಬಹುಮುಖ್ಯವಾದ ವಿಚಾರ ಇದು. ನಮ್ಮ ವಾಹನದ ಹಿಂಬದಿಯ ಸೀಟು ಒಂದು ನೈಜ ತರಗತಿಯನ್ನೋದಂತೂ ಸತ್ಯ. ಆ ತರಗತಿಯಲ್ಲಿ ನಾವೇ ಶಿಕ್ಷಕರು. ಹೌದು, 100ಕ್ಕೆ 100 ಸತ್ಯ ಇದು. ಹಾಗಾದ್ರೆ ಯಾರೇ ಆಗಿರ್ಲಿ, ಕೇಳುಗರಿಗೆ ನಾವೊಂದು ಪ್ರಶ್ನೆ ಬಿಟ್ಟೋಗ್ತಾ ಇದ್ದೀವಿ. ಆ ಚಿಕ್ಕ ಮಕ್ಕಳ ಜೊತೆ ನಾವು ಪ್ರಯಾಣಿಸುವಾಗ ಅವರಿಗೆ ತಿಳಿಯದೆ ನಾವು ಯಾವ ಪಾಠವನ್ನು ಕಲಿಸುತ್ತಿದ್ದೀವಿ? ರಸ್ತೆಯಲ್ಲಿ ತಾಳ್ಮೆಯಿಂದ ಇರುವುದನ್ನು, ನಿಯಮಗಳನ್ನು ಗೌರವಿಸುವುದನ್ನು,
ಅಥವಾ ಕೇವಲ 2 ಸೆಕೆಂಡಿನ ಫೋನ್ ಮೆಸೇಜ್ ನೋಡಲು ಸ್ವತಃ ಪ್ರಾಣವನ್ನೇ ಪಣಕ್ಕಿಡಬಹುದು ಎಂಬ ಪಾಠವನ್ನು. ಬಹಳ ಆಳವಾದ ಪ್ರಶ್ನೆ ಇದು ಆಕ್ಚುಲಿ. ಹೌದು, ನಮ್ಮ ಡ್ರೈವಿಂಗ್ನ ನಿಜವಾದ ಪರೀಕ್ಷೆ ಇರೋದು ಇಂದು ನಾವು ಟ್ರಾಫಿಕ್ ಫೈನಿಂದ ಬಚಾವಾಗೋದ್ರಲ್ಲಿ ಅಲ್ಲ. ಖಂಡಿತ ಅಲ್ಲ. ಬದಲಾಗಿ ಇಂದು ನಮ್ಮ ಹಿಂದಿನ ಸೀಟ್ನಲ್ಲಿ ಕೂತಿರುವ ಆ ಮಗು ಮುಂದಿನ 10 ವರ್ಷಗಳ ನಂತರ ತಾನೇ ಗಾಡಿ ಓಡಿಸುವಾಗ ಒಂದು ಡೇಂಜರಸ್ ಜಂಕ್ಷನ್ ಅನ್ನ ಹೇಗೆ ಸರ್ವೈವ್ ಮಾಡ್ತಾನೆ ಅನ್ನೋದ್ರಲ್ಲಿ ಅಡಗಿದೆ. ಆ ಒದ್ದೆ ಸಿಮೆಂಟ್ ಮೇಲೆ ನಾವು ಮೂಡಿಸುತ್ತಿರುವ ಹೆಜ್ಜೆ ಗುರುತು ಯಾವುದು ಅಂತ ಪ್ರತಿಯೊಬ್ಬರೂ ಯೋಚಿಸಲೇಬೇಕಾದ ಸಮಯ ಇದು.